ಪಿಟೀಲ್ ಶುರು ಮಾಡಿದ್ದು 8ನೇ ವಯಸ್ಸಿನಲ್ಲಿ ನಾನು ಶುರು ಮಾಡಿದೆ. ಅಲ್ಲೇ ವಿಜಯ ಕಾಲೇಜ್ ಆಫ್ ಮ್ಯೂಸಿಕಲ್ಲಿ ಆ ವಾತಾವರಣ ಹೇಗಿತ್ತು ಅಂತಂದರೆ ತಪ್ಪಿಸ್ಕೊಳ್ಳೋ ಸ್ಥಿತಿಲೇ ಇರಲಿಲ್ಲ. ಈ ಸಂಗೀತದ ಗೀಳು ಬಂದಿದ್ದೇನು ಆಶ್ಚರ್ಯ ಏನಿಲ್ಲ. ಅಣ್ಣ ನುಡಿಸ್ತಿದ್ದ ಅಂತ ನಾನು ನುಡಿಸ್ದೆ, ನಾನು ನುಡಿಸ್ತಾ ಇದ್ದೆ ಅಂತ ನನ್ನ ತಂಗಿ ವೀಣೆ ತಗೊಂಡ್ಲು. ಆ 1.25 ವರ್ಷ ತುಂಬಾ ಕಷ್ಟಪಟ್ಟೆ. D.A. ಪಾಂಡು ಅಂತ ಅವ್ರ ಮನೆಯಲ್ಲಿ ಯಾವುದೇ ಫಂಕ್ಷನ್ ಆಗಲಿ ನಮ್ಮ ತಂದೆ ಒಂದು ಅರ್ಧ ಗಂಟೆ ಹೋಗಿ ಅವ್ರ ಮನೇಲಿ ವೈಲಿನ್ ನುಡಿಸ್ಬೇಕು. ಇಂಜಿನಿಯರಿಂಗ್ ಸೇರಿದ ಮೇಲೆ ನನಗೆ ಅದು ಯಾಕೋ ಸಂಗೀತದ ತುಂಬ ಕಚೇರಿಗಳು ಜಾಸ್ತಿ ಆಗೋಯಿತು. ನಮಸ್ಕಾರ ವೀಕ್ಷಕರೇ. ಹೈ ನೋಟ್ಸ್ ಅಂದರೆ ಶಾಸ್ತ್ರೀಯ ಸಂಗೀತಗಾರರ ಸಂದರ್ಶನದ ಈ ಮಾಲಿಕೆ ಹೊಸದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ 2 ಸಂಸ್ಥೆಗಳವರು ನಡೆಸ್ಕೊಂಡು ಬರ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ತಾವು ನಮ್ಮೊಡನಿದ್ದು ನಮ್ಮ ಸುಮಾರು ಸಂದರ್ಶನಗಳನ್ನು ತಾವು ಇಷ್ಟಪಟ್ಟು ಲೈಕ್ ಮಾಡಿದಿರಿ, ಸಬ್ಸ್ಕ್ರೈಬ್ ಮಾಡಿದಿರಿ. ಇನ್ನೂ ಯಾರು ಮಾಡಿಲ್ಲ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಸಂದರ್ಶನದ ಮಾಲಿಕೆಯಲ್ಲಿ ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮ್ಮ ಮುಂದೆ ಪರಿಚಯ ಮಾಡಲಿದ್ದೇವೆ. ಏನು ವಿಶೇಷ ಅಂತ ಹೇಳಿದರೆ, ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ದೊಡ್ಡ ಕಂಪನಿಯಲ್ಲಿ ಉನ್ನತ ಹುದ್ದೆಯನ್ನು ಇಟ್ಕೊಂಡು ಅದೇ ರೀತಿ ಪಿಟೀಲ್ನಲ್ಲಿ ಕೂಡ ವಿಶೇಷವಾದ ಸ್ಥಾನಮಾನವನ್ನು ಗಳಿಸಿರುವಂತಹ ವ್ಯಕ್ತಿ ವಿದ್ವಾನ್ ಗಾನಕಲಾ ಶ್ರೀ H.K. ವೆಂಕಟರಾಮರವರು. ಇನ್ನೊಂದು ವೈಶಿಷ್ಟ್ಯ ಅಂದರೆ ಪರಂಪರೆ, ಸಂಗೀತದ ಪರಂಪರೆ ಅವ್ರದ್ದು. ಅವರ ತಂದೆ ಸಂಗೀತ ಕಲಾರತ್ನ ವಿದ್ವಾನ್ H.V. ಕೃಷ್ಣಮೂರ್ತಿ ಅವರು ಹಿರಿಯ ಸಂಗೀತ ವಿದ್ವಾಂಸರು, ಗುರುಗಳು ಹಾಗೂ ಪಿಟೀಲು ವಾದಕರು. ಅವರು H.V. ಕೃಷ್ಣಮೂರ್ತಿಯವರ ಗುರುಗಳು ವಿದ್ವಾನ್ L.S. ನಾರಾಯಣ ಸ್ವಾಮಿ ಭಾಗವತರು. ಅವರ ತಮ್ಮನೂ ಅಷ್ಟೇ ಬಹಳ ಪ್ರತಿಭಾನ್ವಿತ ವ್ಯಕ್ತಿ L.S. ಶೇಷಗಿರಿರಾವ್ ಅವರು. ಹಾಗೆ H.K. ವೆಂಕಟರಾಮ್ ಅವರ ಅಣ್ಣ ರಘು ಅವರು ವೈಲಿನಲ್ಲಿದ್ದರು, ಅವರ ತಮ್ಮ ಗಣೇಶ್ ಅವರು ವೈಲಿನಲ್ಲಿದ್ದರು. ಹೀಗೆ ಆ ಪರಂಪರೆಯನ್ನು ಬಿಡದೆ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದರೆ ನಾರಾಯಣ ಸ್ವಾಮಿ ಭಾಗವತರು ಸ್ಥಾಪಿಸಿದಂಥ ವಿಜಯ ಕಾಲೇಜ್ ಆಫ್ ಮ್ಯೂಸಿಕ್, ನಮ್ಮ ದಕ್ಷಿಣ ಬೆಂಗಳೂರಿನಲ್ಲಿ ಐನಾರ್ ಕಾಲೇಜ್ ಮತ್ತು ವಿಜಯ ಕಾಲೇಜ್ ಅಂತ, ಆ ವಿಜಯ ಕಾಲೇಜ್ ಆಫ್ ಮ್ಯೂಸಿಕ್ಕನ್ನು ಈಗಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಗುರುವಾಗಿ ಕೂಡ ವಿದ್ವಾನ್ H.K. ವೆಂಕಟರಾಮ್ ಬಹಳ ಹೆಸರು ಮಾಡಿದ್ದಾರೆ. ಇದಲ್ಲದೆ ಅವರು 88-89ರಲ್ಲಿ ಇಂಜಿನಿಯರಿಂಗ್ ಪಾಸ್ ಮಾಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಕಂಪನಿಗೆ ಕೆಲಸ ಸೇರಿ, ಆ ನಂತರದಲ್ಲಿ ಸುಮಾರು 30 ವರ್ಷ ಇಂಟೆಲ್ನಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಅದನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸಿ, ಅದಕ್ಕಿಂತ ಯಶಸ್ವಿಯಾಗಿ ಈ ಸಂಗೀತವನ್ನು ಮುಂದುವರಿಸ್ಕೊಂಡು ಯಾವುದನ್ನು ಬಿಡದೆ ಬಂದಿದ್ದಾರೆ. ಇವೆರಡರನ್ನು ಸಾಧಿಸಿದ ರೀತಿ, ಅದಕ್ಕೆ ಅವ್ರಿಗೆ ಬಂದ ತೊಂದರೆಗಳಿರ್ಬೋದು, ಅದರಿಂದ ಅವರು ಕಲ್ತಿದ್ದು, ಇದೆಲ್ಲವನ್ನು ನಾವು ಇವತ್ತು H.K. ವೆಂಕಟರಾಮ್ ಸರ್ ಅವರ ಮುಖೇನ ಕೇಳಿಕೊಂಡು ಈ ಸಂದರ್ಶನವನ್ನು ಮುಂದುವರಿಸೋಣ. ನಮಸ್ಕಾರ H.K. ವೆಂಕಟರಾಮ್ ಅವರೇ. ತುಂಬ ಸಂತೋಷ, ತಾವು ತಮ್ಮ ಬಿಡುವಿಲ್ಲದ ಕಾರ್ಯಗೌರವದ ಮಧ್ಯೆ ಇವತ್ತು ನಮಗೆ ಟೈಮ್ ಕೊಟ್ಟಿರೋದು ಸಂತೋಷ. ನಿಮ್ಮ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು, ನಾವು ಬಾಲ್ಯ ಸ್ನೇಹಿತರು. ಆದರೆ ನೀವು ಹುಟ್ಟಿದ್ದು, ನಿಮ್ಮ ತಂದೆ ತಾಯಿ ಸಂಗೀತ ಪ್ರಾರಂಭ ಮಾಡಿದ್ದು ಒಂದಿಷ್ಟು ನಮಗೆ ನಮ್ಮ ವೀಕ್ಷಕರಿಗಾಗಿ ಹೇಳಬೇಕು ಅಂತ. ಆಯಿತು ಶಿವು ಅವರೇ, ಮೊದಲನೇದಾಗಿ ಕೃತಜ್ಞತೆಗಳು. ಹೊಸ ದಿಗಂತ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಅವರು ಈ ಒಂದು ಸಂದರ್ಶನ ನಾನು ನೋಡಿದ್ದೀನಿ. ನೀವು ಮಾಡಿರೋಂಥ ಒಂದು ಒಳ್ಳೆಯ ಸಂದರ್ಶನ ವೆಂಕಟೇಶ್ ಕುಮಾರ್ ಸರ್ ಅವ್ರದ್ದು,
ತುಂಬ ಚೆನ್ನಾಗಿ ಪ್ರಸ್ತುತಿ ಆಗ್ತಾ ಇದೆ. ಬೇಕು ಈ ಥರ ಸಂದರ್ಶನಗಳು ಜನಕ್ಕೆ ಮುಟ್ಟಬೇಕು. ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ ನೀವಿಬ್ಬರು ಸೇರಿ, ಅದಕ್ಕಾಗಿ ನನ್ನ ನಮನೆಗಳು. ಧನ್ಯವಾದಗಳು. ನನ್ನ ಬಾಲ್ಯ ಇದು ಅಂತಂದರೆ, ನಾನು ನೀವು ಹೇಳಿದಾಗೆ ನಾನು ಸಂಗೀತ ಪರಂಪರೆಯಲ್ಲಿ ಹುಟ್ಟಿದವನು. ನಮ್ಮ ತಂದೆ ಪಿಟೀಲು ನುಡಿಸ್ತಾಯಿದ್ರು, ನಮ್ಮ ತಂದೆ ನಿಮ್ಮ ತಂದೆ ಎಲ್ಲ ಒಟ್ಟಿಗೆ. ನಾನು ಅವ್ರನ್ನ ಪ್ರೇರಣೆಯಾಗಿ ಇಟ್ಕೊಂಡು ನಾನು ಪಿಟೀಲ್ ಶುರು ಮಾಡಿದ್ದು 8ನೇ ವಯಸ್ಸಿನಲ್ಲಿ ನಾನು ಶುರು ಮಾಡಿದೆ. ಅದಕ್ಕೆ ಮುಂಚೆ ನಮ್ಮ ಅಣ್ಣ ನನಗಿಂತ ಒಂದು 4 ವರ್ಷ ದೊಡ್ಡವನು, ಅವನಾಗಲೇ ಶುರು ಮಾಡಿದ್ದ. ಅವನು ಒಬ್ಬ ನನಗೆ ಪ್ರೇರಣೆ, ಏಕೆಂದರೆ ಅವನು ಶುರು ಮಾಡ್ದ ಅಂತ ನಾನು ಹೋಗಿ ವಯಲಿನ್ ಇಟ್ಕೊಂಡಿದ್ದು ಪಿಟೀಲ್ನ. ಶುರು ಮಾಡಿದ್ದು ನಮ್ಮ ತಂದೆ ಶಿಷ್ಯರಾದರು ಒಬ್ಬರು ನಾಗರಾಜ್ ಅಂತ, ಅವರು ಶುರು ಮಾಡಿದ್ರು ನನಗೆ. ಲಾಯರ್ ನಾಗರಾಜ್, ಲಾಯರ್, ಹೌದು, ಅಡ್ವೊಕೇಟ್ ಆಗಿದ್ದರು ಅವರು. ಅದಾದಮೇಲೆ ನಮ್ಮ ತಂದೆ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ನಾನು ನಮ್ಮ ಅಣ್ಣ ಅಲ್ಲೇ ವಿಜಯ ಕಾಲೇಜ್ ಆಫ್ ಮ್ಯೂಸಿಕಲ್ಲಿ ಆ ವಾತಾವರಣ ಹೇಗಿತ್ತು ಅಂತಂದರೆ ಅದನ್ನು ನಾವು ತಪ್ಪಿಸ್ಕೊಳ್ಳೋ ಸ್ಥಿತಿಲೇ ಇರಲಿಲ್ಲ. ಮುಂಚೆ ಈಗಿನ ಕಾಲ ಮಕ್ಕಳಿಗೆ ಆ ವಾತಾವರಣ ಸಿಕ್ಕಲ್ಲ. ಹೌದು, ಕರೆಕ್ಟ್. ಅದು ಕಲ್ಪಿಸ್ಕೊಡ್ಬೇಕು. ಏಕೆಂದರೆ ಇವಾಗ ನಿಮ್ಮ INR ಕಾಲೇಜ್ ಆಗಲಿ, ನಮ್ಮ ವಿಜಯ ಕಾಲೇಜ್ ಆಫ್ ಮ್ಯೂಸಿಕ್ ಆಗಲಿ, ಈ ಥರ ಒಂದು ಸಂಗೀತ ಶಾಲೆಗಳಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ವಿಶೇಷವಾಗಿ ಅದೊಂದು ಪ್ರೇರಣೆ ಬರುತ್ತೆ. ಯಾಕೆಂದರೆ ಒಬ್ಬೊಬ್ಬರೇ ಕಲ್ತ್ಕೊಳ್ಳೋದು ಬೇರೆ, ಆದರೆ ಜೊತೆ ಜೊತೆ ಕಲ್ತ್ಕೊಂಡಾಗ ಅದರಲ್ಲಿ ಒಂದು ವಿಶೇಷತನ ಇದೆ. ಹಾಗಾಗಿ ನನಗೆ ಈ ಸಂಗೀತದ ಗೀಳು ಬಂದಿದ್ದೇನು ಆಶ್ಚರ್ಯ ಏನಿಲ್ಲ, ಯಾಕೆಂದರೆ ಮನೆ ತುಂಬ ಅದೇ ಇತ್ತು. ಅದನ್ನ ನಾನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇರಲಿಲ್ಲ. ನಮ್ಮಮ್ಮ ಕೂಡ ಹಾಡೋರು, ಮೈಸೂರಿನಲ್ಲಿ ಕಲ್ತಿದ್ರು. ಸರಿ, ಅದು ಹಾಗೆ ಬೆಳ್ಕೊಂಬಂತು. ಆಮೇಲೆ 11ನೇ ವಯಸ್ಸಿನಲ್ಲಿ ನನಗೆ ನಮ್ಮ ಅಣ್ಣನ ಜೊತೆ ಮೊದಲನೇ ಕಾರ್ಯಕ್ರಮ ಕೊಡೋ ಒಂದು ಸಂದರ್ಭ ಬಂತು. ಸೊ ನನ್ನ ಅಣ್ಣ ನುಡಿಸ್ತಿದ್ದ ಅಂತ ನಾನು ನುಡಿಸ್ತಾ ಇದ್ದೆ ಅಂತ ನನ್ನ ತಂಗಿ ವೀಣೆ ತೊಗೊಂಡ್ಲು. ಆಮೇಲೆ ನನ್ನ ತಮ್ಮ ಗಣೇಶ ಪಿಟೀಲ್ ತೊಗೊಂಡು ನುಡ್ಸೋಕ್ಕೆ ಶುರು ಮಾಡ್ದೆ. ಸೊ ಆ ಥರ ಒಂದು ಮನೆಯಲ್ಲಿ ಒಂದು ವಾತಾವರಣ ಇದ್ದಿದ್ದ ಅದೇ ಒಂದು ದೊಡ್ಡ ಪ್ರೇರಣೆ ನಮಗೆ. ಕಲ್ತ್ಕೊಳ್ಳೋಕ್ಕೂ ಸುಲಭ ಆಯಿತು. ಮೊದಲನೇ ಕಾರ್ಯಕ್ರಮ ಅಂದರೆ ಜ್ಞಾಪಕ ಏನಾದರೂ ಇದೆಯಾ? ಅದು ಎಲ್ಲಿ ಬನಶಂಕರಿ ದೇವಸ್ಥಾನದ ಹತ್ರ ಒಂದು ಕಾರ್ಯಕ್ರಮ, ಅದಕ್ಕೆ ನೀವೇ ಮೃದಂಗ ನುಡಿಸಿದ್ದು ನನಗೆ. ನನಗೂ ಸ್ವಲ್ಪ ಜ್ಞಾಪಕ ಇಲ್ಲ. ನೀವು ನಿಮ್ಮ ಅಣ್ಣ ಇಬ್ಬರು ನನಗೆ ಜ್ಞಾಪಕ ಇಲ್ಲ ನನಗೆ. ಆದರೂ ಮೊದಲನೇ ಕಾರ್ಯಕ್ರಮ ಜೊತೆಗೆ ನುಡಿಸ್ಬೇಕು ಅಂತ. ಅದಾದಮೇಲೆ ನಾವು ಡ್ಯೂಯೆಟ್, ವೈಲಿನ್ ಡ್ಯೂಯೆಟ್ ಎಲ್ಲ ನುಡ್ಸೋಕ್ಕೆ ಶುರು ಮಾಡಿದ್ದು ಉಂಟು. ಬಟ್ ಅದೊಂದು ಸಂದರ್ಭ, ಅದೊಂದು 3/4 ಗಂಟೆ ಕಚೇರಿ. ಆದರೂ 3/4 ಗಂಟೆ ಆದರೂ ಅದಕ್ಕೆ ಎಷ್ಟೋ ಪರಿಶ್ರಮ ಪಟ್ಟು ನಮ್ಮ ತಂದೆ ಕೂಡಿಸಿ ಪ್ರಾಕ್ಟೀಸ್ ಮಾಡಿಸಿ ಎಲ್ಲ ಮಾಡಿದರು. ಅದು ಒಂಥರ ಕಚೇರಿ ಮಾಡಬೇಕು ಅಂದರೆ ಇಷ್ಟೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಬಂದಿದ್ದೆ ಅದೇ ಫಸ್ಟು. ಅದಕ್ಕೆ ಮುಂಚೆ ಹುಡುಗಾಟಿಕೆ ಕಲ್ತ್ಕೊಳ್ಳೋದು, ಹೋಗೋದು, ಮಾಡೋದು ಅದೇ ಆಗ್ತಾಯಿತ್ತು. ಒಂದು ಡಿಸಿಪ್ಲಿನ್ ಲರ್ನಿಂಗ್ ಅಂತ ಬಂದಿದ್ದು ಫಸ್ಟ್ ಕಚೇರಿ ಆದಮೇಲೆ. ಕರೆಕ್ಟು. ಅಂದರೆ ಮನಸ್ಸಿಗೆ ಅನಿಸಿರುತ್ತೆ 3/4 ಗಂಟೆಗೆ ಈ ತಯಾರಿ ಇದ್ದರೆ ಇನ್ನು 3 ಗಂಟೆ ಕಚೇರಿ ಇದ್ದರೆ ಹೌದು ನಮ್ಗೆ ಎಷ್ಟು ರೆಪರ್ಟರಿ ಇರಬೇಕು, ಮಾಡಬೇಕು ಅಂತ. ಆಮೇಲಿಂದ ಇನ್ನೊಂದು, ಆವಾಗ ನಮಗೆ ಕಚೇರಿ ಅನ್ನೋದಕ್ಕಿಂತ ಅಲ್ಲಿ ನಡೀತಾ ಇದ್ದಿದ್ದ ಆರಾಧನೆ ಕಾರ್ಯಕ್ರಮಗಳಲ್ಲೇ ನಮಗೆ ಸಾಕಷ್ಟು ಅನುಭವ. ಹೌದೌದು. ಪಕ್ವಾದ್ಯ ನುಡಿಸೋದು, 1-2 ಕೀರ್ತನೆ ನುಡಿಸೋದು, ಅಥವಾ ಇನ್ನೊಬ್ಬರು ಪಕ್ವಾದ್ಯ ನುಡಿಸೋದು, ಇದೆಲ್ಲ ಅದು ಒಂದು ಜನವರಿಲಿ ಶುರುವಾದರೆ ಹೆಚ್ಚು ಕಡಿಮೆ ಮಾರ್ಚ್ ಏಪ್ರಿಲ್ವರೆಗೂ 3 ತಿಂಗಳು ಭಾನುವಾರ ಅಲ್ಲಿ ಇಲ್ಲಿ ಇರೋದು.
ಅದೊಂದು ವಾತಾವರಣ. ಸೊ ಆ ನಂತರದಲ್ಲಿ ನೀವು ನ್ಯಾಷನಲ್ ಕಾಲೇಜು ಜಯನಗರ ನ್ಯಾಷನಲ್ ಕಾಲೇಜ್ 2 ವರ್ಷ PUC ಅಲ್ಲೇ ಓದಿದ್ವಿ. ಹೌದು. ಆಮೇಲೆ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ. ಅವಾಗ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆವಾಗ ಅದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಸೇರಿಕೊಂಡೆ. ಅದಾದಮೇಲೆ ಬಹುಶಃ ಅವಾಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ನೂ ಅಷ್ಟು ಇದರಲ್ಲಿ ಇಲ್ಲ, ಇನ್ನೂ ಆಗ್ತಾನೆ ಬರ್ತಾ ಇತ್ತು. ಕಂಪ್ಯೂಟರ್ಸ್ ಅಂದ್ರೆ ಇನ್ನೂ ಹೊಸದು ಅವಾಗ. ಹೌದೌದು, ನನ್ನ ಜ್ಞಾಪಕ ಇದೆ. ಅದೇನೋ ಜಾವಾ ಕೋರ್ಸ್ ಅಂತ ಅದೆಲ್ಲ ಆಮೇಲೆ ಇನ್ನೂ ನಂತರ 87, 88ರಲ್ಲಿ ಆಗ್ತಾನೆ IBM ಅವ್ರು PC ಮಾಡ್ತಾರೆ. ಆ ಥರ ನಾನು ಸೇರ್ಕೊಂಡಿದ್ದಂಥ ಕಂಪ್ನಿನೂ ಅಷ್ಟೇ ಅಲ್ಲಿ PC ಮಾಡೋರು. ಸೊ ಅವಾಗ ಅದೊಂದು ಟ್ರೆಂಡ್. ನೀವು ಕಾಲೇಜಿನಲ್ಲಿ ಇಲ್ಲಿ PUC ಇರಬಹುದು ಅಥವಾ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇರ್ಬೋದು, ಯಾವುದೇ ಸಮಯದಲ್ಲೂ ನೀವು ಸಂಗೀತವನ್ನು ಬಿಟ್ಟ ಉದಾಹರಣೆ ನನಗೆ ಕಾಣಲಿಲ್ಲ. ನಾನು ಜೊತೆ ಇದ್ದಂಗೆ ಅಲ್ವಾ? ಹೌದು, ನಾನು ಪ್ಯಾರಲಲ್ ಆಗಿ ಅದು ಹೋಗ್ತಾನೆ ಇತ್ತು. ಅದು ಒಂದು ಸಿಚುಯೇಷನ್ ಬಂದಿದ್ದು, ಒಂದು ಸಂದರ್ಭ ಬಂದಿದ್ದು. ಏನು ಅಂತಂದರೆ, ನಾನು 8ನೇ ಕ್ಲಾಸಲ್ಲಿದ್ದಾಗ ಆಗ್ತಾ ಸ್ಕೂಲಿಗೆ ಸೇರಿಕೊಂಡೆ. MES ಹೈಸ್ಕೂಲ್ ಅಂತ 5th ಬ್ಲಾಕ್ ಜಯನಗರಲ್ಲಿದೆ. ಅಲ್ಲಿ ಅವರು ಕಟ್ಟಡ ಕಟ್ಟಬೇಕಾಗಿತ್ತು. ಅದಕ್ಕೆ ಈ ಮಕ್ಕಳಿಗೆಲ್ಲ ತುಂಬ ಧೂಳೆಲ್ಲ ತೊಂದರೆ ಆಗತ್ತೆ ಅಂದ್ಬಿಟ್ಟು 1:15 ನಂತರ ಕೆಲಸ ಇಟ್ಕೊಳ್ಳೋರು. ಸೊ ಅದಕ್ಕೆ 8ರಿಂದ 7:15 1 ಗಂಟೆ ತನಕ ಸ್ಕೂಲ್ ಇರ್ತಿತ್ತು. 2 ವರ್ಷ, ಆಲ್ಮೋಸ್ಟ್ 1.25-2 ವರ್ಷದ ತನಕ 8ನೇ ಕ್ಲಾಸು ಆಮೇಲೆ 9ನೇ ಕ್ಲಾಸ್ ತನಕ ನನಗೆ ಮಧ್ಯಾಹ್ನದ ಮೇಲೆ ಫ್ರೀ. ಅದು ನನಗೆ ಅದೇನೂ ಗೊತ್ತಿಲ್ಲ. ಅದು ಯಾವುದೋ ಒಂದು ಕಾಂಪಿಟೇಷನ್ ನುಡಿಸ್ಬೇಕು ಅಂತ ನಮ್ಮ ಪ್ರಿನ್ಸಿಪಲ್ ಹೇಳಿದ್ರು. ನಾನು ಸ್ವಲ್ಪ ಹಿಂಜರಿದೆ. ನಮ್ಮ ನಾಗೇಂದ್ರ ಸರ್ ಅವರು, ಹಂಸಿನಿ ನಾಗೇಂದ್ರ ಅವ್ರ ತಂದೆ, ಅವರೇ ಪ್ರಿನ್ಸಿಪಲ್ ಆಗಿದ್ದಿದ್ದು. ಅವರು ನಾನು ಸ್ವಲ್ಪ ಛೇಡಿಸಿದ್ರು, ಏನೋ ಯಾಕೆ ಹೋಗಲ್ವೋ ಕಾಂಪಿಟೇಷನ್ಗೆ, ಮೇಷ್ಟ್ರ ಮಗ ಆಗಿ ನೀನು ಅಂತ. ಸರಿ, ಅದೇನೋ ಗೊತ್ತಿಲ್ಲ, ಶುರು ಮಾಡಿ ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ. ಒಂದು ದಿವಸ ನಾನು ಒಂದು 6-7 ಗಂಟೆ ಕಾಲ ಪ್ರಾಕ್ಟೀಸ್ ಮಾಡಿದೆ. ಸ್ಕೂಲಿಂದ ಬಂದು ಊಟ ಮಾಡಿದೋನೆ ಪಿಟೀಲಿ ಇಟ್ಕೊಂಡಿದ್ದು 6-7 ಗಂಟೆ ಕಂಟಿನ್ಯೂಸ್ ಆಗಿ. ಅದೇನೋ ಒಂದು ಗೀಳು ಬಂದುಬಿಡ್ತು. ಆ ಥರ ಮಾಡಿದ್ರೆ ಒಂದು ಸಕ್ಸಸ್ ಬರ್ಬೋದು ಅನ್ನೋದು ಏನೋ ಒಂದು ತಲೆಯಲ್ಲಿ ಆವಾಗ. ಸೊ ಆ 1.25 ವರ್ಷ ನಂದು ಡಿಫೈನಿಂಗ್ ಮೂಮೆಂಟ್. ನಾನು ಏನೇನು ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ನೋ, ಆ ಒಂದು 6, 7, 8 ಗಂಟೆ ನಮ್ಮಮ್ಮ ನನ್ನ ಹೊಡೆದು ಓಡಿಸೋರು. ಕೂತ್ಕೋಬೇಡ ಅಷ್ಟೊತ್ತು, ಕಾಲೇನಾರು ಆಗ್ಬಿಟ್ಟಿತ್ತು, ಹೋಗು ಮಕ್ಳ ಜೊತೆ ಆಟ ಆಡು ಅಂತ ಇದು ಮಾಡೋರು. ಅದೇನೋ ಹುಚ್ಚು. ಆ 1.25-2 ವರ್ಷ ತುಂಬಾ ಕಷ್ಟಪಟ್ಟೆ. ಅದೊಂದನ್ನು ಮಾತ್ರ ಅದು ಲೈಫ್ ಡಿಫೈನಿಂಗ್ ಅಥವಾ ಟರ್ನಿಂಗ್ ಮೂಮೆಂಟ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಕನ್ಸ್ಟ್ರಕ್ಷನ್ ಅದು ಆ ಸಂದರ್ಭ ಆ ಥರ ಒದಗಿ ಬಂತು. ಆ ಥರ ಅಷ್ಟೊಂದು ಟೈಮ್ ಇರ್ತಿತ್ತಲ್ಲ, ಈ ಕಾಂಪಿಟೇಷನ್ಗೆ ಅಂತ ಪ್ರಾಕ್ಟೀಸ್ ಮಾಡೋಕ್ಕೆ ಕೂತ್ಕೊಂಡವನು ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅದೇನೋ ಮಾಡದೇ ಇದ್ದರೆ ಸರಿ ಹೋಗಲ್ಲ ಅಂತ. ಆನಂತರ 10ನೇ ಕ್ಲಾಸಿಗೆ ಬಂದಮೇಲೆ ಸ್ವಲ್ಪ ನನಗೆ ಓದಿನ ಮನವರಿಕೆ, ಸರಿಯಾಗಿ ಓದದೇ ಇದ್ದರೆ ಅದಾದರೆ ನಮ್ಮ ತಾಯಿ ತುಂಬ ಓದಿನ ಬಗ್ಗೆ ನಮ್ಮ ತಾಯಿ ತುಂಬ ಇದು ಮಾಡೋರು. ನಮ್ಮ ತಂದೆ ಝುವಾಲಜಿ ಪ್ರೊಫೆಸರ್ ಆಗಿದ್ದರು. ಅವರು ಕೂಡ ಎಜುಕೇಷನ್ ಬಗ್ಗೆ ಸ್ವಲ್ಪ ಆವಾಗವಾಗ ಗಮನ ಇಟ್ಟು ಇದು ಮಾಡೋರು. ಆದರೆ ವೈಲಿನ್ನು ಚೆನ್ನಾಗಿ ನುಡಿಸ್ತೀನಿ ಅಂತ ಒಂದು ಇದು ಬಂದಮೇಲೆ, ಭರವಸೆ ಬಂದಮೇಲೆ ಸ್ವಲ್ಪ ವೈಲಿನ್ ಮೇಲೆ ಅವರು ಎಂಫಸೈಸ್ ಮಾಡೋರು. ಸೊ ಒಳ್ಳೆ ಟೆನ್ಷನ್ನು. ನಮ್ಮ ತಾಯಿ ಓದು ಅಂತ ಹೇಳೋರು, ಇವರು ವೈಲಿನ್ ಪ್ರಾಕ್ಟೀಸ್ ಮಾಡು ಅಂತ ಹೇಳೋರು. ಸೊ ಅದು ದೋಸ್ ವರ್ ದಿ ಕಾಲೇಜ್ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಯಾಕೆಂದರೆ ನಮ್ಮ ತಂದೆ ಯಾವಾಗಲೂ ಹೇಳೋರು, ಈ ಇನ್ಸ್ಟ್ರೂಮೆಂಟ್ ಹೇಗೆ ಅಂತಂತಂದರೆ, ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡದೇ ಇದ್ದರೆ ಇನ್ಸ್ಟ್ರೂಮೆಂಟಿಗೆ ಗೊತ್ತಾಗುತ್ತೆ, ಇನ್ನು ಸ್ವಲ್ಪ ದಿನ ಮಾಡಿದ್ರೆ ನಿನಗೆ ಗೊತ್ತಾಗುತ್ತೆ, ಇನ್ನು ಸ್ವಲ್ಪ ದಿನ ಮಾಡಿದ್ರೆ ಆಡಿಯನ್ಸಿಗೆ ಗೊತ್ತಾಗುತ್ತೆ. ಸೊ ನೀವು ಯಾವ ಸ್ಟೇಜಲ್ಲಿ ಇರ್ತೀಯ ಅದ್ರ ಪ್ರಕಾರ ಅಸೆಸ್ ಮಾಡಿಕೊಂಡು ಪ್ರಾಕ್ಟೀಸ್. ನಮ್ಮ ಗುರುಗಳು ಹೇಳೋರು, ನೋಡೋದು ಕ್ಲೋಸ್ ಫ್ರೆಂಡ್ ಇದ್ದಂಗೆ, ದಿನ ಒಂದ್ಸತಿ ಹೋಗ್ಬಿಟ್ಟು ತಡವ್ಬಿಟ್ಟು ಹೇಗಿದೆಯಾ ಅಂತ ಒಂದು ಸ್ವಲ್ಪ ಬಂದರೆ ಅದು ಫ್ರೆಂಡ್ಲಿ ಆಗಿರುತ್ತೆ ಅಂತ. ಹೌದು, ಕರೆಕ್ಟ್. ನೋಡಿ, ನೀವು ಹೇಳಿದ್ದು ಒಂದು, ಆ ಮಧ್ಯಾಹ್ನಕ್ಕೆ ಸ್ಕೂಲ್ ಮುಗ್ದೋಗೋದು, ಅದೊಂಥರ ನೀವು ಪ್ರೀಮಿಯಂ ಕಟ್ಟಿದಂಗೆ. ಅಂದರೆ ಇಲ್ಲಿ 1.25 ವರ್ಷ, 1.25 ವರ್ಷ, ಆಮೇಲೆ ಆ ಡಿವಿಡೆಂಟು ಬಂದಂಗೆ ಆಯಿತು. ಏಕೆಂದರೆ 10ರಿಂದ 5 ಸ್ಕೂಲ್ ಇದ್ದರೆ ನೀವು ಬೆಳಿಗ್ಗೆನೂ ಮಾಡೋಕ್ಕಾಗಲ್ಲ,
ಸಂಜೆ ತಿರ್ಗಾ ಹೋಮ್ವರ್ಕು ಅದು ಇದು ಏನೋ ಒಂದು ಇರುತ್ತೆ. ಬಟ್ ಅದೇ ಹೀಗಾಗಿ ಇಂಜಿನಿಯರಿಂಗ್ಗೆ ಸೇರಿಕೊಳ್ತೀರಿ RVC. ಆವಾಗ ಆ ಟೈಮಲ್ಲಿ RVC BNM ಒಂದು 3-4 ಕಾಲೇಜ್ ಇತ್ತೇನೋ ಬೆಂಗಳೂರಲ್ಲಿ. UVCಗೆ ಹೌದೌದು, ನನಗೆ ನೆನಪಿರೋ ಹಾಗೆ ಹೌದೌದು, BMS ರಾಮಯ್ಯ ಒಂದು 4. ಬಟ್ RVC ವಾಸ್ ಟಾಪ್. ಹೌದು. ಆಮೇಲೆ ಅದಾದ ನಂತರನೇ ನಿಮಗೆ ಕೆಲಸ ಸಿಗುತ್ತೆ. ಈ ಸಮಯದಲ್ಲೂ ನೀವೇ ಸಾಕಷ್ಟು ವೇದಿಕೆಗಳನ್ನು ಹಂಚ್ಕೊಂಡಿದ್ದೀವಿ. ಆ ಅನುಭವನೇ ಬೇರೆ. ಜೊತೆಗೆ ನಿಮ್ಮ ತಂದೆಯವರ ಜೊತೆ ನಾವು ವೇದಿಕೆ ಹಂಚ್ಕೊಂಡಿದ್ದು ನಮ್ಮ ಪುಣ್ಯ. ಅಲ್ಲಿಂದ ಹೇಗಿತ್ತು ನಿಮ್ಮ ಜರ್ನಿ? ಕೆಲಸಕ್ಕೆ ಸೇರಿದ್ರಿ ಮೊದಲನೇದಾಗಿ ಯಾವುದೋ ಕಂಪ್ನಿ? ಕಾಲೇಜ್ನಲ್ಲೂ ನನಗೆ ಸ್ವಲ್ಪ ಆ ಟೈಮಲ್ಲಿ ಸೆಕೆಂಡ್ PUC ಆಗಿ ಇಂಜಿನಿಯರಿಂಗ್ ಸೇರಿದ ಮೇಲೆ ಅದ್ಯಾಕೋ ಮ್ಯೂಸಿಕ್ ಕಡೆ ಗೀಳು ತುಂಬ ಜಾಸ್ತಿ ಆಗೋಗಿತ್ತು. ನಾನು ಇಂಜಿನಿಯರಿಂಗು ಹೋಗಿದ್ದು ಒಂದು ಆಕ್ಸಿಡೆಂಟ್ ಥರ ಹೇಳ್ಬೋದು. ನನಗೆ ಸೆಕೆಂಡ್ PUCನಲ್ಲಿ ಎಷ್ಟು ಕಟ್ ಆಫ್ ಇತ್ತೋ ಅಲ್ಲಿ ಅಷ್ಟಕ್ಕೆ ಬಂದಿತ್ತು ಅಷ್ಟೇ ಮಾರ್ಕ್ಸು. ಎಲ್ಲಿ ಮಂಡ್ಯನಲ್ಲಿ ನನಗೆ ಸಿಕ್ಕಿದ್ದು ಸೀಟು. ಸೊ ನಮ್ಮ ತಾಯಿ ಹೋಗು ಅಂತ ಗಲಾಟೆ. ನಮ್ಮ ತಂದೆ ಇಷ್ಟು ವೈಲಿನ್ ಕಲ್ತ್ಕೊಂಡಿದ್ದಾನೆ, ಅಲ್ಲಿ ಹೋಗಿ ಮಂಡ್ಯಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ. ಆವಾಗೆಲ್ಲ ಇಷ್ಟು ಸೌಕರ್ಯ ಟ್ರಾವೆಲ್ ಮಾಡೋದಕ್ಕೆ. ಮಂಡ್ಯ ಅಂದರೆ ಹೋಗಿ ಬರೋದೇ ಒಂದು ದೊಡ್ಡ ವಿಚಾರ. ಹಾಗಾಗಿ ನಮ್ಮ ತಂದೆ ಇಲ್ಲಲ್ಲ ನೀನು ಮಂಡ್ಯಕ್ಕೆ ಹೋಗೋದು ಸರಿ ಇಲ್ಲ ಅಂತ ನಮ್ಮ ತಾಯಿ ಬಿಡ್ತಾ ಇಲ್ಲ. ಯಾವುದೋ ಒಂದು ಕಚೇರಿ, ನಮ್ಮ ತಂದೆ ನಮ್ಮ RV ಕಾಲೇಜು ಇದಾಗಿದ್ದರು, ಅವರು ಸೆಕ್ರೆಟ್ರಿ ಆಮೇಲೆ ಚೇರ್ಮನ್ ಆಗಿದ್ದರು, DA ಪಾಂಡು ಅಂತ. ಅವ್ರ ಮನೆಯಲ್ಲಿ ಯಾವುದೇ ಫಂಕ್ಷನ್ ಆಗಲಿ ಅವರು ನಮ್ಮ ತಂದೆ ಒಂದು ಅರ್ಧ ಗಂಟೆ ಹೋಗಿ ಅವ್ರ ಮನೇಲಿ ವೈಲಿನ್ ನುಡಿಸ್ಬೇಕು. ಅದೇನೋ ಒಂದು ಸಂಪ್ರದಾಯ ಇಟ್ಕೊಂಡಿದ್ರು ಅವರು. ಅವ್ರ ಮನೇಲಿ ಯಾವುದೋ ಒಂದು ಸ್ಮಾಲ್ ಫಂಕ್ಷನ್ ಇತ್ತು, ಅದಕ್ಕೆ ಒಂದು ಮೇಷ್ಟ್ರೆ ನೀವು ನುಡಿಸ್ಬೇಕು ಅಂತ. ಸೊ ನಮ್ಮ ತಂದೆ ನಮ್ಮ ಅಣ್ಣನ ಇಬ್ಬರನ್ನೂ ಕರ್ಕೊಂಡೋದ್ರು. ನಾನು ಆಚಾರ್ಯ ಪಾಠಶಾಲೆಗೆ BA ಮ್ಯೂಸಿಕ್ಗೆ ಎನ್ರೋಲ್ ಮಾಡ್ಕೊಂಡಿದ್ದೆ. ಯಾವ್ದಾದ್ರು ಒಂದು ಕಾಲೇಜಿಗೆ ಹೋಗಬೇಕು, ಆಗ ಸಂಗೀತಕ್ಕೆ ಹೋಗೋಣ ಅಂತ ಆವಾಗ BA ಮ್ಯೂಸಿಕ್ ಅಂತ ಒಂದು ಶುರು ಮಾಡಿದ್ದೆ. ನಾವು ಕ್ಲಾಸ್ಮೇಟ್ ಆಗಿರ್ತೀವಿ. ಸೊ ಅದೇನಾಯಿತು, ನಮ್ಮ ಆ ಕಚೇರಿ ಮುಗಿದ ಮೇಲೆ ಪಾಂಡು ಸರ್ ಅವರು ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿ, ನಮ್ಮ ಅಣ್ಣ ಆಗಲೇ ಇಂಜಿನಿಯರಿಂಗ್ 4th ಇಯರಲ್ಲಿದ್ದ. ಆಮೇಲೆ ನಮ್ಮ ರಘು ಇಲ್ಲ BMS ಅಲ್ಲಿ ಓದಿದ್ದು. ಸರ್ ಇದು ಚಿಕ್ಕವನು ಏನು ಮಾಡ್ತಾ ಇದ್ದಾನೆ ಅಂದರೆ ಈ ಥರ ಆಗಿದೆ, ನಾನು ಮಂಡ್ಯ ಕಳ್ಸೋಕ್ಕೆ ಇಷ್ಟ ಇಲ್ಲ. ಅಯ್ಯೋ ಇಲ್ಲ ಬೇಡ, ನಮ್ಮ ಕಾಲೇಜಿಗೆ ಕಳಿಸಿ. ಇಲ್ಲ ಸರ್ ನಾನು ಅಷ್ಟೆಲ್ಲ ದುಡ್ಡು ಕೊಟ್ಟು ಓದಿಸೋದಕ್ಕೆ ಆಗೋದಿಲ್ಲ. ಇಲ್ಲ ಸರ್, ನಾವು ಜಾಸ್ತಿ ಮಾರ್ಕ್ಸ್ ಬಂದಿರೋರಿಗೆ ಒಂದಷ್ಟು ಕೋಟ ಇಟ್ಕೊಂಡಿದ್ದೀವಿ, ಆ ಸೀಟನ್ನು ಕೊಡ್ತೀನಿ ನಾನು ಅವ್ರಿಗೆ ಅಂತ. ನಿಜವಾಗ್ಲೂ ಅವ್ರು ದೊಡ್ಡ ಮನಸ್ಸು ಮಾಡಿ ಕೊಟ್ಟಿದ್ದರಿಂದ ನನಗೆ ಓದಬೇಕು ಅಂತ ಆಸೆ ಇತ್ತು. ಬಟ್ ಮಂಡ್ಯಕ್ಕೆ ಹೋಗೋದು ಸ್ವಲ್ಪ ನನಗೆ ಅಷ್ಟು ಪೂರ್ತಿ ಕಟ್ ಆಫ್ ಆಗ್ಬಿಡೋದು. ಹೌದು. ಅದಕ್ಕೆ ಏನಿದ್ರು ನಾನು ಇವತ್ತು ಏನೇ ಒಬ್ಬ ಎಂಜಿನಿಯರ್ ಆದೆ, ಏನೋ ಸಾಧಿಸ್ದೆ ಅಂದರೆ ಅದು ಫಸ್ಟು ಪಾಂಡು ಸರ್ಗೆ ಸಲ್ಲಬೇಕು. ಯಾಕೆಂದರೆ ಫಸ್ಟು 2-3 ಇಯರ್ಸ್ ನಮ್ಮ ಹತ್ರ ಫೀಸು ಇಸ್ಕೊಳ್ಳಿಲ್ಲ, ಸ್ಕಾಲರ್ಶಿಪ್ ಕೊಟ್ಟರು ಅವರೇ. ತುಂಬ ಎನ್ಕರೇಜ್ ಮಾಡಿದ್ರು. ಯಾಕೆಂದರೆ ನಮ್ಮ ತಂದೆ ಆಗಲೇ ರಿಟೈರ್ ಆಗೋಗಿದ್ದರು ಆ ಟೈಮಲ್ಲಿ. ಸೊ ಅದು ಬಟ್ ಇಂಜಿನಿಯರಿಂಗ್ ಸೇರಿದ ಮೇಲೆ ನನಗೆ ಅದು ಯಾಕೋ ಸಂಗೀತದ ತುಂಬ ಕಚೇರಿಗಳು ಜಾಸ್ತಿ ಆಗೋಯಿತು. ಆ ಗೀಳು ಹೇಗಾಯಿತು ಅಂದರೆ ಕಾಲೇಜು ಸ್ಟಡೀಸ್ ಬಗ್ಗೆ ಗಮನ ಅಷ್ಟು ಇರಲಿಲ್ಲ. ಫಸ್ಟ್ ಇಯರ್ ತುಂಬ ಸೀರಿಯಸ್ ಆಗಿ ಓದಿದೆ. ಆಮೇಲೆ ಸೆಕೆಂಡ್ 3rd ಇಯರ್ ಅಷ್ಟು ಸೀರಿಯಸ್ ಆಗಿರಲಿಲ್ಲ. ತಿರ್ಗಾ 4th ಇಯರಲ್ಲೂ ತುಂಬ ಕಚೇರಿಗಳು ಬಂದ್ಬಿಡೋದು. ಬಟ್ ಆದರೂ ಏನೋ ಬ್ಯಾಲೆನ್ಸ್ ಮಾಡಿ ಅಂತೂ ಮುಗಿಸ್ದೆ ಇಂಜಿನಿಯರಿಂಗ್ನ. ಆಮೇಲೆ ಈ ಕೆಲಸಕ್ಕೆ ಸೇರಿಕೊಂಡಾಗ ನನಗೆ ಮನವರಿಕೆ ಆಗಿದ್ದೇನು ಅಂತಂದರೆ ಸಮಯ ತುಂಬ ಕಡಿಮೆ ಇದೆ. ಅದು ಭಯ ಶುರು ಆಗೋಗ್ಬಿಡ್ತು.
ಯಾಕೆಂದರೆ ಬೆಳಗ್ಗೆ 8 ಗಂಟೆ 8:30 ಹೊರಟ್ರೆ ಫಸ್ಟ್ ಸೇರ್ಕೊಂಡಿದ್ದು ಅಡ್ವಾನ್ಸ್ ಮೈಕ್ರಾನಿಕ್ ಡಿವೈಸಸ್ ಅಂತ ಇದರೊಳಗೆ ನೆಟ್ಕಲಾಪ ಸರ್ಕಲ್ ಹತ್ರ DVG ರೋಡಲ್ಲಿ ಅಲ್ಲಿ ಸೇರಿಕೊಂಡೆ. ಅವರು ಇಂಟೆಲ್ಗೆ ಡಿಸ್ಟ್ರಿಬ್ಯೂಟರ್ ಆಗಿದ್ದರು. ಆಮೇಲೆ ಇಂಟೆಲ್ಗೆ R&D ಕೆಲಸಗಳು ಮಾಡೋರು ಅವರು. ನನಗೆ ಸ್ವಲ್ಪ ಈ ಮೈಕ್ರೋ ಪ್ರಾಸೆಸರ್ ಬಗ್ಗೆ ತುಂಬ ಆಸೆ. ಆ 4 ವರ್ಷದಲ್ಲಿ ಓದಿದ್ರಲ್ಲಿ ನಮ್ಗೆ ಮೈಕ್ರೋ ಪ್ರಾಸೆಸರ್ ಇದ್ದಿದ್ದು 50 ಮಾರ್ಕ್ಸಿಗಷ್ಟೇ. ಬಟ್ ಅದ್ರ ಮೇಲೆ ಯಾಕೋ ತುಂಬ ಒಲವು. ಅದು ಹಿಂಗಾರು ಮಾಡಿ ಯಾವ್ದಾದ್ರು ಒಂದು ಮೈಕ್ರೋ ಪ್ರಾಸೆಸರ್ ಕಂಪನಿಗೆ ಸೇರ್ಕೋಬೇಕು ಅಂತ ತುಂಬ ಆಸೆ ನನಗೆ. ಇದೊಂದು ಅವಕಾಶ ಸಿಕ್ತು. ಇಲ್ಲಿ PCM ಮಾಡೋರು, ಡಿಸೈನ್ ಮಾಡೋರು ಎಲ್ಲ ಮಾಡೋರು. ಅದಕ್ಕೆ ಅಲ್ಲಿ ಸೇರಿಕೊಂಡೆ. ತೊಂದರೆ ಆಗಿದ್ದೇನು ಅಂದರೆ ಬೆಳಗ್ಗೆ 8:30-9 ಗಂಟೆಗೆ ಹೋದರೆ ಸಾಯಂಕಾಲ 5 ಆಮೇಲೆ ಒಂದು ಶಕ್ತಿನೇ ಇರ್ತಿರ್ಲಿಲ್ಲ. ಒಂದು ತಿರ್ಗಾ ಪಿಟೀಲಿ ಇಟ್ಕೊಂಡು ನುಡಿಸ್ಬೇಕು ಅಂತ. ಸೊ ಆವಾಗ ಭಯ ಶುರು ಆಯಿತು, ಇದೇನಪ್ಪ ಕಚೇರಿಗಳಿಗೆ ಹೋಗ್ಬಿಟ್ರೆ ತೊಂದರೆ ಆಗುತ್ತೆ ಅಂತ. 3 ತಿಂಗಳಾಗಿತ್ತಷ್ಟೇ. ಇದು ಒಂದು ಘಟನೆ ನಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ನಲ್ಲ. 1ನೇದು 8ನೇ ಕ್ಲಾಸಲ್ಲಿ, ಆಮೇಲೆ 2ನೇದು ಈ ಇಂಜಿನಿಯರಿಂಗ್ ಸೇರಿದ್ದು. ಯಾಕೆಂದರೆ ಇಲ್ಲದಿದ್ರೆ ನಾನು ಆಚಾರ ಪಾಠಶಾಲೆಗೆ ಹೋಗಿ ಮ್ಯೂಸಿಕೇ ಮಾಡ್ತಾ ಇರ್ತಿದ್ದಿದ್ದೆ. ಅದಾದಮೇಲೆ 3rd ಟರ್ನಿಂಗ್ ಪಾಯಿಂಟು 3-4 ತಿಂಗಳಾಗಿತ್ತು ನಾನು ಇದರಲ್ಲಿ ಸೇರಿಕೊಂಡು ಅಡ್ವಾನ್ಸ್ ಮೆಕ್ಯಾನಿಕ್ ಡಿವೈಸಸ್ಗೆ. ನಮ್ಮ ಫೋರ್ಟ್ ಹೈಸ್ಕೂಲ್ ಗ್ರೌಂಡ್ಸ್ ರಾಮಸೇವ ಮಂಡಳಿ ಇದೆಯಲ್ಲ, ಅವರು ನಾರಾಯಣ ಸ್ವಾಮಿ ಅವರು ಫೋನ್ ಮಾಡಿಬಿಟ್ಟು ಗುರುವಾರ ಅವ್ರು ಫೋನ್ ಮಾಡಿದ್ದಿದ್ದು, ಶನಿವಾರ ಒಂದು ಕಚೇರಿ ಇದೆ ಕಲ್ಕಟ್ಟಾದಲ್ಲಿ, ನೀನು ಹೋಗಬೇಕು ಅಂತ ಹೇಳಿದ್ರು. ಅದು ದೊಡ್ಡ ವಿದ್ವಾಂಸರು. ಸರಿ, ನನಗೂ ತುಂಬ ಆಸೆ ಅವ್ರಿಗೆ ನುಡಿಸ್ಬೇಕು. ಬೇರೆ ಊರು. ಪ್ರತಿ ಆ ಟೈಮಲ್ಲಿ ನಮ್ಮ ತಂದೆನ ಕರ್ಕೊಂಡು ಹೋಗ್ತಾ ಇದ್ದೆ ಯಾವ್ದಾದ್ರು ದೊಡ್ಡ ಕಚೇರಿ ಅಂತಂದ್ರೆ ನಮ್ಮ ತಂದೆ. ಬಟ್ ಇದೇನು ಕಲ್ಕಟ್ಟಾಗಿ ಆ ಫ್ಲೈಟಲ್ಲಿ ಹೋಗಬೇಕು ಅಂದ್ರೆ ತುಂಬ ಎಕ್ಸ್ಪೆನ್ಸಿವ್. ಟ್ರೈನು 2 ದಿವಸ ಆಗ್ಬಿಡುತ್ತೆ. ಅದಕ್ಕೆ ಫ್ಲೈಟಲ್ಲಿ ಹೋದಾಗ ಅಲ್ಲಿ ಏನಾಯಿತು, ರಸಿಕರಂಜನಿ ಸಭಾನಲ್ಲಿ ಕಚೇರಿ. ಅವ್ರದ್ದು ವೋಕಲ್ಲು. ನನ್ನ ಏರ್ಪೋರ್ಟಲ್ಲಿ 3 ಗಂಟೆಗೆ ಪಿಕ್ ಮಾಡಿಬಿಟ್ಟು ಅವ್ರು ಡೈರೆಕ್ಟಾಗಿ ಗ್ರೀನ್ ರೂಮ್ಗೆ ಕರ್ಕೊಂಡು ಹೋದರು. ಸೆಕ್ರೆಟ್ರಿ ಅವ್ರು ಬಂದಿದ್ದರು. ಇಲ್ಲ, ಹೋಟ್ಲ್ಗೆ ಹೋಗೋಕ್ಕೆ ಟೈಮ್ ಇಲ್ಲ, ಅದಕ್ಕೆ ನಾನು ಬಂದೆ ಪಿಕ್ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಕರ್ಕೊಂಡು ಹೋದರು. ಅಲ್ಲಿ ಗ್ರೀನ್ ರೂಮಲ್ಲಿ ಇವರು ಕೂತಿದ್ರು ವಿದ್ವಾಂಸರು. ಇವರು ಅಷ್ಟೆಲ್ಲ ಕೇಳಿದ್ರು, ಯಾವ AR ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ನಾನಿಲ್ಲ, AR ವರ್ಕ್ ಮಾಡ್ತಿಲ್ಲ, ಈ ಥರ ಅದೊಂದು ಇಂಜಿನಿಯರಿಂಗ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ. ತುಂಬ ಏನೋ ಸಂತೋಷಪಟ್ಟರು.